ನಮಸ್ಕಾರ. ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಬುಧವಾರ. ನಾನು ಭಾಗ್ಯ ನಂಜುಂಡಸ್ವಾಮಿ. ಸುದ್ದಿಗಳ ವಿವರ. ಬೆಂಗಳೂರಿನ ಆರ್ಯನ್ ಫಿಟ್ನೆಸ್ ಕ್ಲಾಸಿಕ್ 2025 ರಾಜ್ಯ ಮಟ್ಟದ ಡೆಡ್ಲಿಫ್ಟ್ ಚಾಂಪಿಯನ್ಶಿಪ್ನಲ್ಲಿ ತಾಲೂಕಿನ ಕಡಹಿನಬೈಲು ಗ್ರಾಮ ಪಂಚಾಯಿತಿಯ ಮುದುಕೂರು ಮಾಕೋಡು ತೇಲಾಕಾಡನ್ ಶೈಜು ಅವರ ಪುತ್ರ ಟಿಎಸ್ ಜಿನೇಶ್ ಭಾಗವಹಿಸಿ 74 ಕೆಜಿ ವಿಭಾಗದಲ್ಲಿ ಡೆಡ್ಲಿಫ್ಟ್ 227.5 ಕೆಜಿ ಭಾರ ಎತ್ತುವ ಮೂಲಕ ಪ್ರಥಮ ಸ್ಥಾನ ಗಳಿಸಿ ಮೆಡಲ್ ಪ್ರಶಸ್ತಿ ಪತ್ರ ಪಡೆದಿದ್ದಾರೆ. ಅಲ್ಲದೆ ಸೀನಿಯರ್ ಕೆಟಗರಿಯಲ್ಲಿ ಸ್ಟ್ರಾಂಗೆಸ್ಟ್ ಮೆನ್ ಆಫ್ ಕರ್ನಾಟಕ ಟೈಟಲ್ ವಿನ್ನರ್ ಪ್ರಶಸ್ತಿ, ಮೆಡಲ್, ಟ್ರೋಫಿ ಹಾಗೂ 2,000 ರೂಪಾಯಿ ನಗದು ಬಹುಮಾನ ಪಡೆದುಕೊಂಡಿದ್ದಾರೆ. ಕಳೆದ 3 ಬಾರಿ ಬೆಂಗಳೂರಿನಲ್ಲಿ ನಡೆದ ಓಪನ್ ಕರ್ನಾಟಕ ಡೆಡ್ಲಿಫ್ಟ್ ಆ್ಯಂಡ್ ಫಿಟ್ನೆಸ್ ಚಾಂಪಿಯನ್ಶಿಪ್ನಲ್ಲಿ ಟಿಎಸ್ ಜಿನೇಶ್ ಭಾಗವಹಿಸಿ ಸತತವಾಗಿ 3 ಬಾರಿಯೂ 66 ಕೆಜಿ ವಿಭಾಗದಲ್ಲಿ ಭಾಗವಹಿಸಿ ಕ್ರಮವಾಗಿ 210 ಕೆಜಿ, 222.5 ಕೆಜಿ ಹಾಗೂ 220 ಕೆಜಿ ಡೆಡ್ಲಿಫ್ಟ್ ಮಾಡುವ ಮೂಲಕ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದರು. ಕಳೆದ ವರ್ಷ ಹಾಗೂ ಈ ವರ್ಷ ಸೀನಿಯರ್ ಮೆನ್ಸ್ ಕೆಟಗರಿಯಲ್ಲಿ ಸ್ಟ್ರಾಂಗೆಸ್ಟ್ ಮೆನ್ ಆಫ್ ಕರ್ನಾಟಕ ಟೈಟಲ್ ವಿನ್ನರ್ ಅನ್ನು ಪಡೆದುಕೊಂಡಿದ್ದು ನರಸಿಂಹರಾಜಪುರ ತಾಲೂಕಿಗೆ ಹಾಗೂ ಹುಟ್ಟೂರಿಗೆ ಕೀರ್ತಿ ತಂದಿದ್ದಾರೆ. ಮಕ್ಕಳು ಗುರು ಹಿರಿಯರಿಗೆ ಗೌರವ ಕೊಡುವುದನ್ನು ಕಲಿಯಬೇಕು ಎಂದು ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ತಾಲೂಕು ಅಧ್ಯಕ್ಷ ಎಸ್ ಜಗದೀಶ್ ತಿಳಿಸಿದರು. ಅವರು ಮಂಗಳವಾರ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ತಾಲೂಕು ಘಟಕದ ಆಶ್ರಯದಲ್ಲಿ ವರ್ಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಶಾಲಾ ಬ್ಯಾಗ್ ವಿತರಿಸಿ ಮಾತನಾಡಿದರು. ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ವತಿಯಿಂದ ತಾಲೂಕಿನ ಹಲವಾರು ಶಾಲೆಗಳ ಮಕ್ಕಳಿಗೆ ಈಗಾಗಲೇ ಕಲಿಕಾ ಸಾಮಗ್ರಿ, ಶಾಲಾ ಬ್ಯಾಗ್ ವಿತರಿಸಿದ್ದೇವೆ. ಮಕ್ಕಳು ಇದರ ಪ್ರಯೋಜನ ಪಡೆದುಕೊಂಡು ಉತ್ತಮ ಶಿಕ್ಷಣ ಪಡೆದು ಈ ನಾಡಿನ ಸತ್ಪ್ರಜೆಯಾಗಬೇಕು ಎಂದು ಕರೆ ನೀಡಿದರು. ಶಾಲಾ ಬ್ಯಾಗ್ ಕೊಡುಗೆಯಾಗಿ ನೀಡಿದ ಸೀನಿಯರ್ ಚೇಂಬರ್ ನಿಕಟಪೂರ್ವ ಕಾರ್ಯದರ್ಶಿ ಪಿಎಸ್ ವಿದ್ಯಾನಂದ ಕುಮಾರ್ ಮಾತನಾಡಿ, ಹಿಂದೆ ಮಕ್ಕಳು ಶಿಕ್ಷಣ ಪಡೆಯುವುದು ಬಹಳ ಕಷ್ಟಕರವಾಗಿತ್ತು. ಸರ್ಕಾರದಿಂದ ಸೌಲಭ್ಯಗಳು ಸಹ ಕಡಿಮೆ ಇತ್ತು. ವಾಹನಗಳ ಸಂಖ್ಯೆ ಕಡಿಮೆ ಇದ್ದು ಮಕ್ಕಳು ನಡೆದುಕೊಂಡೇ ಹೋಗಿ ಶಿಕ್ಷಣ ಪಡೆಯಬೇಕಾಗಿತ್ತು. ಈಗ ಸರ್ಕಾರ ಮಕ್ಕಳ ಶಿಕ್ಷಣಕ್ಕಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಸೀನಿಯರ್ ಚೇಂಬರ್ ನಿಕಟಪೂರ್ವ ಅಧ್ಯಕ್ಷ ಕೆಆರ್ ನಾಗರಾಜ್ ಪುರಾಣಿಕ್, ನಿರ್ದೇಶಕ ಕುಮಾರ್ ಜಿ ಶೆಟ್ಟಿ, ಮುಖ್ಯೋಪಾಧ್ಯಾಯ ಎನ್ ದೇವೇಂದ್ರ ನಾಯಕ್, ಸಹ ಶಿಕ್ಷಕಿಯರಾದ ಬಿಎಸ್ ಪ್ರಕೃತಿ, ಲತಾ ಮತ್ತಿತರರು ಇದ್ದರು. ಕಡಹಿನಬೈಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಅಳಲ್ಕೆರೆಯ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಜನಪ್ರತಿನಿಧಿಗಳ ತಂಡದವರು ಮಂಗಳವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಡಹಿನಬೈಲು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸುನೀಲ್ ಕುಮಾರ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜುಬೇದಾ, ಕಡಹಿನಬೈಲು ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಂದ್ರಶೇಖರ್, ರವೀಂದ್ರ, ವಾಣಿ, ನರೇಂದ್ರ, ಶೈಲಾ, ಮಹೇಶ್ ತಂಡದಲ್ಲಿದ್ದರು. ತಂಡದ ಸದಸ್ಯರು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟವು ಮಕ್ಕಳಿಗೆ ತೃಪ್ತಿದಾಯಕವಾಗಿದೆಯೇ ಎಂಬುದನ್ನು ಪರಿಶೀಲನೆ ನಡೆಸಿದರು. ನಂತರ ಕುಡಿಯುವ ನೀರು, ಶಾಲಾ ಕೊಠಡಿ, ಆಹಾರ ದಾಸ್ತಾನು ಕೊಠಡಿ, ಅಡಿಗೆ ಮನೆ, ಶೌಚಾಲಯಗಳ ಸ್ವಚ್ಛತೆ ಬಗ್ಗೆ ಪರಿಶೀಲನೆ ನಡೆಸಿದರು. ಮಕ್ಕಳು, ಶಾಲಾ ಪ್ರಾಂಶುಪಾಲ ಅಜ್ಜಪ್ಪ, ಸಹ ಶಿಕ್ಷಕರೊಂದಿಗೆ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಕಡಹಿನಬೈಲು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸುನೀಲ್ ಕುಮಾರ್ ಮಾತನಾಡಿ, ಸರ್ಕಾರ ನೀಡುವ ಎಲ್ಲ ಸೌಲಭ್ಯ ಬಳಸಿಕೊಂಡು ಉತ್ತಮ ಗುಣಮಟ್ಟದ ಶಿಕ್ಷಣ, ಉತ್ತಮ ಗುಣಮಟ್ಟದ ಆಹಾರ ನೀಡಬೇಕು. ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಮೂಲಭೂತ ಸೌಕರ್ಯಕ್ಕೆ ಯಾವುದೇ ಕೊರತೆಯಾದರೂ ತಕ್ಷಣ ನಮ್ಮ ಗಮನಕ್ಕೆ ತಂದರೆ ಶಾಸಕರಿಗೆ ಹಾಗೂ ಸಂಬಂಧಪಟ್ಟ ಇಲಾಖೆಯೊಂದಿಗೆ ಮಾತನಾಡಿ ಸೌಲಭ್ಯಗಳನ್ನು ಕಲ್ಪಿಸಿಕೊಡುತ್ತೇವೆ ಎಂದು ಭರವಸೆ ನೀಡಿದರು. ನರಸಿಂಹರಾಜಪುರ ಪಟ್ಟಣದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಎಸ್ಎಸ್ಕೆ ಅನುದಾನದಿಂದ ಖರೀದಿಸಲಾಗಿದ್ದ ಕಲಿಕೋಪಕರಣ ಕಿಟ್ ಅನ್ನು ಎಲ್ಕೆಜಿ ಹಾಗೂ ಯುಕೆಜಿ ಮಕ್ಕಳಿಗೆ ಮಂಗಳವಾರ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಕಾರ್ಯಾಧ್ಯಕ್ಷ ಲಕ್ಷ್ಮಣ್ ಶೆಟ್ಟಿ, ಶಾಲೆಯ ಉಪ ಪ್ರಾಂಶುಪಾಲ ರುದ್ರಪ್ಪ, ಎಸ್ಡಿಎಂಸಿ ಸದಸ್ಯರು, ಸಹ ಶಿಕ್ಷಕರು ಇದ್ದರು. ನರಸಿಂಹರಾಜಪುರ ತಾಲೂಕು ಸೀಗುವಾನಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬೆಂಗಳೂರಿನ ದಾನಿ ಗದ್ದೆಮನೆ ವಿಶ್ವನಾಥ್ ಅವರು ಲಯನ್ಸ್ ಕ್ಲಬ್ ಅಧ್ಯಕ್ಷ ಪಿಜೆ ಆಂಟನಿ ಅವರ ಮೂಲಕ ಪ್ರತಿ ವಿದ್ಯಾರ್ಥಿಗೆ 1,000 ರೂಪಾಯಿಯಂತೆ 16 ಮಕ್ಕಳಿಗೆ 16,000 ರೂಪಾಯಿಯಲ್ಲಿ ಟ್ರ್ಯಾಕ್ ಶೂಟ್, ಸ್ಪೋರ್ಟ್ಸ್ ಶೂ, ರೈನ್ ಕೋಟ್, ಕರ್ಸಿವ್ ಲೆಟರ್ ಬುಕ್ಗಳನ್ನು ಸೋಮವಾರ ಶಾಲೆಯಲ್ಲಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಅಂಬರೀಶ್, ಮಾಜಿ ಅಧ್ಯಕ್ಷ ಜಾರ್ಜ್, ಮುಖ್ಯೋಪಾಧ್ಯಾಯ ಎಚ್ ಮಂಜಪ್ಪ, ಸಹ ಶಿಕ್ಷಕಿ ಸವೀನಾ ಇದ್ದರು. ವಂದನೆಗಳು.